ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿವೇಕಾನಂದರ ವಿದ್ಯಾರ್ಥಿಗಳಿಗಾಗಿ ಉಪದೇಶಗಳು. ಸ್ವಾಮಿ ವಿವೇಕಾನಂದರು ಭಾರತೀಯ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬೋಧಿಸಿದ ಚಿಂತನಶೀಲ ತತ್ವಗಳು ಮತ್ತು ಮಾರ್ಗದರ್ಶಕ ಸೂತ್ರಗಳು ಶ್ರೇಯೋಭಿವೃದ್ಧಿಗಾಗಿ ಅನ್ವಯಿಸುತ್ತವೆ. ಅವರ ಪ್ರಮುಖ ಸಲಹೆಗಳು ಇಲ್ಲಿವೆ. 1. ಸ್ವಂತ ಗುರಿಯನ್ನು ಹೊಂದಿರಿ. ನೀವು ನಿಮ್ಮ ಗುರಿಯತ್ತ ಮಾತ್ರ ಧ್ಯಾನವಿಡಬೇಕು. ನೀವು ನಿಮ್ಮ ಗುರಿಯನ್ನು ಗಮನದಲ್ಲಿಟ್ಟು ಅದನ್ನು ಸಾಧಿಸಲು ಶ್ರಮಿಸಬೇಕು. ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ತೀರ್ಮಾನಿಸಿ ಅದನ್ನು ಸಾಧಿಸಲು ಶ್ರದ್ಧೆ ಮತ್ತು ದೃಢಸಂಕಲ್ಪವನ್ನು ಬೆಳೆಸಬೇಕು. 2. ಶ್ರಮ ಮತ್ತು ಶ್ರದ್ಧೆ. ಶ್ರಮವೇ ಯಶಸ್ಸಿಗೆ ಹಾದಿ ಮತ್ತು ಶ್ರದ್ಧೆಯು ನಿಮ್ಮ ಶಕ್ತಿ. ಯಶಸ್ಸಿಗೆ ಅಂಕಿತವಾಗಿ ಶ್ರಮಪಡುವುದು ಮತ್ತು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುವುದು ಅಗತ್ಯವಾಗಿದೆ. 3. ಶಕ್ತಿಶಾಲಿಯಾಗಿ ಬಾಳಿರಿ. ಭಯವನ್ನು ತೊರೆದು ಶಕ್ತಿಯುತ ವ್ಯಕ್ತಿಯಾಗಿ ಬಾಳಿರಿ. ದೃಢ ಮನಸ್ಸು ಮತ್ತು ದೇಹದೊಂದಿಗೆ ಯಶಸ್ಸು ಸಿಗುತ್ತದೆ. ಶಿಕ್ಷಣವು ನಿಮ್ಮನ್ನು ಬುದ್ಧಿವಂತವಾಗಿ ಮಾಡಬೇಕಷ್ಟೇ ಅಲ್ಲ, ಶಕ್ತಿಯುತ ವ್ಯಕ್ತಿಯನ್ನಾಗಿ ಮಾಡಬೇಕು. 4. ಸಂಸ್ಕಾರ ಮತ್ತು ಶಿಸ್ತಿನ ಮಹತ್ವ. ಶಿಕ್ಷಣವು ಮೌಲ್ಯಗಳನ್ನು, ಸಂಸ್ಕಾರವನ್ನು ಮತ್ತು ನೈತಿಕತೆಯನ್ನು ಬೆಳೆಸಬೇಕು. ವಿದ್ಯಾರ್ಥಿಗಳು ಶಿಸ್ತಿನಿಂದ ಮತ್ತು ಸರಿಯಾದ ನೈತಿಕತೆಯೊಂದಿಗೆ ಬದುಕಬೇಕು. 5. ಅಧ್ಯಯನ ಮತ್ತು ಚಿಂತನ. ನೀವು ಅಧ್ಯಯನ ಮಾಡುತ್ತಿರುವ ದಶಮಾನಗಳಲ್ಲಿ ಶ್ರದ್ಧೆಯಿಂದ ಕಲಿಯಿರಿ ಮತ್ತು ಚಿಂತನಶೀಲತೆಯನ್ನು ಬೆಳೆಸಿರಿ. ಸ್ಮರಣಾ ಶಕ್ತಿ ಮಾತ್ರವಲ್ಲ, ವಿಚಾರಶೀಲತೆಯನ್ನು ಕೂಡ ಅಭಿವೃದ್ಧಿಪಡಿಸಿ. 6. ಆತ್ಮವಿಶ್ವಾಸ. ನೀನು ಶಕ್ತಿಯ ಸಂಪತ್ತು, ದಯೆ ಮತ್ತು ಪ್ರಜ್ಞೆಯ ಪ್ರತೀಕ. ನಿನ್ನ ಮೇಲೆ ನಂಬಿಕೆ ಇಡು. ತಮ್ಮ ಶಕ್ತಿಯನ್ನರಿತು ವಿದ್ಯಾರ್ಥಿಗಳು ಜೀವನದಲ್ಲಿ ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು. 7. ಸಮಯದ ಮೌಲ್ಯ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಅಧ್ಯಯನಕ್ಕಾಗಿ ಮತ್ತು ವ್ಯಕ್ತಿತ್ವದ ಅಭಿವೃದ್ಧಿಗಾಗಿ ಸಮಯವನ್ನು ಸಮರ್ಪಕವಾಗಿ ಉಪಯೋಗಿಸಬೇಕು. 8. ಹಣಕ್ಕಿಂತ ಜ್ಞಾನ ಮಹತ್ವಪೂರ್ಣ. ವಿದ್ಯೆ ಮತ್ತು ಜ್ಞಾನವೇ ಜೀವಿತದ ಶ್ರೀಮಂತಿಕೆ. ಹಣಕ್ಕಾಗಿ ಹಂಬಲಿಸಬೇಡಿ, ಬದಲಿಗೆ ಜ್ಞಾನಕ್ಕಾಗಿ ಪ್ರಯತ್ನಿಸಿ. 9. ಧೈರ್ಯದಿಂದ ಸವಾಲುಗಳಿಗೆ ಎದುರಿಸಿ. ಜೀವನವು ಸವಾಲಿನಿಂದ ತುಂಬಿದೆ. ಧೈರ್ಯದಿಂದ ಅದಕ್ಕೆ ಎದುರಿಸಿ. ಕಷ್ಟ ಸಮಯದಲ್ಲಿ ಕಿತ್ತಾಟವಿಲ್ಲದೆ ದೃಢತೆಯಿಂದ ಮುನ್ನಡೆದು ಕೇವಲ ಸಫಲತೆಗೆ ಶ್ರೇಷ್ಠತೆಗೆ ಪ್ರಯತ್ನಿಸಬೇಕು. 10. ಸೇವಾ ಮನೋಭಾವ. ದೇವರನ್ನು ಸೇವಿಸುವ ಮಾರ್ಗವೇ ಮಾನವ ಸೇವೆ. ವಿದ್ಯಾರ್ಥಿಗಳು ಸಮಾಜಕ್ಕೆ ತಮ್ಮ ಶ್ರಮ ಮತ್ತು ಸಂಪತ್ತನ್ನು ಕೊಡುವ ಮನೋಭಾವವನ್ನು ಬೆಳೆಸಬೇಕು. ಸ್ವಾಮಿ ವಿವೇಕಾನಂದರ ಮಾತು. ಉತ್ತಮ ವ್ಯಕ್ತಿಯಾಗಲು ನಿಮ್ಮ ಶಕ್ತಿಯನ್ನು ಬಳಸಿ, ಶ್ರದ್ಧೆ ಮತ್ತು ಶ್ರಮದಿಂದ ನಿಮ್ಮ ಗುರಿಯನ್ನು ಸಾಧಿಸಿ. ಇವು ವಿದ್ಯಾರ್ಥಿಗಳ ಜೀವನಕ್ಕೆ ಶ್ರೇಷ್ಠ ಮಾರ್ಗದರ್ಶನವಾಗುತ್ತವೆ.